ನಮಸ್ಕಾರ. ನನ್ನ ಹೆಸರು ಲತಾ ಬಾಲಕೃಷ್ಣ. ನಾನು ಇವತ್ತು ಲತಾಪೆ ಮಣ್ಣಿ ಮತ್ತು ಚಕ್ಕೆ ಸೊಪ್ಪು ಪಲ್ಯ ಮತ್ತು ಪತ್ರೊಡೆ ಪೋಡಿ ಇಷ್ಟು ಬಗೆಯನ್ನು ಮಾಡಿದ್ದೇನೆ. ಚಕ್ಕೆ ಸೊಪ್ಪು ಪಲ್ಯ ತುಂಬ ಮಳೆಗಾಲದಲ್ಲಿ ಸಾಧಾರಣವಾಗಿ ಎಲ್ಲರೂ ಮಾಡುವಂಥ ಖಾದ್ಯ. ಅದು ಕಬ್ಬಿಣ ಸತ್ವ ಇರುವಂಥ ನಮ್ಮ ದೇಹಕ್ಕೆ ತುಂಬ ಒಂದು ಒಳ್ಳೆಯ ಫುಡ್ ಅದು. ಹಾಗೆ ಚಕ್ಕೆ ಸೊಪ್ಪನ್ನು ತಿಂದು ಎಲ್ಲರೂ ಖುಷಿ ಪಡಿ. ಹಾಗೆ ಮಣ್ಣಿ ಲತಾಪೆ ಮಣ್ಣಿ ಎಲ್ಲರಿಗೂ ಬೇಕಾಗಿರುವಂಥ ಸೊಂಟ ನೋವಿಗೆ ಎಲ್ಲ ಇದಕ್ಕೆ ಅದು ಒಳ್ಳೆಯ ಒಂದು ತಿನಿಸು. ಹಾಗೆ ಅದನ್ನು ಸಹ ತಿಂದು ಖುಷಿ ಪಡಿ. ಈ ತಿಂಡಿಯನ್ನು ಎಲ್ಲರೂ ತಿಂದು ಖುಷಿ ಪಡಿ. ಧನ್ಯವಾದಗಳು. ಹಾಯ್, ಎಲ್ಲರಿಗೂ ನಮಸ್ಕಾರ. ಇದೊಂದು ವಿಶೇಷ ಕಾರ್ಯಕ್ರಮದಲ್ಲಿ ನಾನು ಬೆಂಗಳೂರಿಂದ ಬಂದು ಭಾಗವಹಿಸ್ತಾ ಇರೋದು ಭಾರಿ ಖುಷಿಯ ವಿಷಯ. ಸೊ ನನ್ನ ಅಕ್ಕ ತಂಗಿಯರು ಎಲ್ಲರೂ ಸೇರಿ ಬೇರೆ ಬೇರೆ ವಿಧದ ಅಡುಗೆ ಮಾಡಿದ್ದಾರೆ. ಅದರಲ್ಲಿ ನನಗೆ ಬಂದದ್ದು ಇದು ಪನ್ಪತ್ರೆ. ಇದನ್ನು ಅರಸಿನ ಎಲೆಯಲ್ಲಿ ಹಬೆಯಲ್ಲಿ ಬೇಯಿಸಿ ಮಾಡ್ತಾರೆ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯ ಒಂದು ಐಟಮು. ಮತ್ತು ವಿಶೇಷವಾಗಿ ಇದು ಆಷಾಢ ಮಾಸದಲ್ಲಿ ಎಲ್ಲರ ಮನೆಯಲ್ಲಿ ಮಾಡ್ತಾರೆ. ಸೊ ಹಾಗಾಗಿ ನಾನು ಮಾಡಿದ ಐಟಮನ್ನು ತಿಂದು ಟೇಸ್ಟ್ ನೋಡಿ ನನಗೆ ಹೇಳ್ಬೇಕು. ಆಷಾಢ ಮಾಸದ ಶುಭಾಶಯಗಳು ಎಲ್ಲರಿಗೂ. ನಾನು ಹೇಮ ವಿಶ್ವನಾಥ್, ಮಂಗಳೂರು. ಹಾಗೆ ನಾನು ಇವತ್ತು ಕೆಸುವಿನ ಎಲೆದೊಂದು ಬೆಂದಿ ಮಾಡಿದ್ದೇನೆ, ಖಾರ ಬೆಂದಿ. ಎಲ್ಲರೂ ಉಪಯೋಗಿಸಿ ಅದರ ರುಚಿ ಹೇಗಿದೆ ಅಂತ ತಿಳಿಸಿ. ನನ್ನ ಹೆಸರು ಸರೋಜ ಗಂಗಾಧರ್. ನಾನು ಈ ದಿನ ಆಷಾಢ ಮಾಸದ ಪರವಾಗಿ ಪಲ್ಯವನ್ನು ಮಾಡಿದ್ದೇನೆ. ಇದರ ಸವಿಯನ್ನು ನೋಡಿ ಖುಷಿಯಲ್ಲಿ ತಿಳಿಸ್ತೀನಿ. ಧನ್ಯವಾದಗಳು. ನಾನು ಸಮಾನಂದ ನಗರದಿಂದ ಬಂದಿದ್ದೇನೆ. ನನ್ನ ಹೆಸರು ತೇಜ ಅಂತ. ನಾನು ಲತಾಪೆ ಮಣ್ಣಿ ಮಾಡಿದ್ದೇನೆ. ಅದು ಸೊಂಟ ನೋವಿಗೆ, ಬೆನ್ನು ನೋವಿಗೆ, ಆರೋಗ್ಯಕ್ಕೆ ಒಳ್ಳೆಯದು. ಇದನ್ನು ಆಟಿ ತಿಂಗಳಲ್ಲಿ ಎಲ್ಲರೂ ತಿಂತಾರೆ. ಹಾಗೆ ನಾನು ಕೂಡ ಈ ದಿನ ಮಾಡಿದ್ದೇನೆ. ನಮಸ್ಕಾರ, ನಾನು ರಾಧಾರಾಮೂರ್ತಿ ಅಂತ. ನಾನು ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ವಿಶೇಷ ಅಡಿಗೆಯನ್ನು ಮಾಡಿದ್ದೇನೆ. ಇದರ ಹೆಸರು ಪತ್ರೊಡೆ ಅಂತ. ಇದು ಆಷಾಢ ಮಾಸದ ವಿಶೇಷವಾದ ಕೆಸುವಿನ ಎಲೆಯಿಂದ ಮಾಡಿರುವಂಥ ತಿಂಡಿ. ನಾನು ಉಷಾ ಶ್ರೀಧರ್. ನಾನು ಇವತ್ತಿನ ದಿನ 3 ಬಗೆಯ ತಿಂಡಿ ಮಾಡಿದ್ದೇನೆ. ಅಂದರೆ ಒಂದು ಉಪ್ಪಿನ ಸೊಳ್ಳೆ ಪಲ್ಯ, ಎರಡನೇದು ಹುರುಳಿ ಚಟ್ನಿ, ಮೂರನೇದು ಗಾಳಿಗೆ ಅಂತ. ಯಾಕೆಂತ ಹೇಳಿದ್ರೆ ಹುರುಳಿ ಚಟ್ನಿ ಈ ಶೀತ ಟೈಮಲ್ಲಿ ತುಂಬ ಒಳ್ಳೆಯದು. ಮತ್ತು ಗಾಳಿಗೆ ಹಲಸಿನದ್ದು ಒಂದು ಹೊಸತ್ತು ರೆಸಿಪಿ. ಅದು ಅಂದರೆ ಅಪರೂಪ ಅದು ಮಾಡೋದೆಲ್ಲರೂ ಅದು. ಮತ್ತು ಉಪ್ಪಿನ ಸೊಳ್ಳೆ ಪಲ್ಯ ಕೂಡ ಅಷ್ಟೇ ತುಂಬ ಅಪರೂಪದ ಒಂದು ತಿನಿಸದು. ಅದರಿಂದ ಇದನ್ನೆಲ್ಲ ತಿಂದು ಇದು ಹೇಗುಂಟು ಅಂತ ನಮಗೆ ಹೇಳಬೇಕು. ಆಷಾಢ ಮಾಸದ ಶುಭಾಶಯ ಎಲ್ಲರಿಗೂ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಮ್ಯಾ ಹರೀಶ್ ಅಂತ. ನಾನು ಇವತ್ತು ಆಷಾಢ ಮಾಸದಲ್ಲಿ ಚಿಕನ್ ಪದಾರ್ಥ ಮಾಡಿದ್ದೇನೆ. ಅಂದರೆ ಇದೆಲ್ಲ ವೆಜ್ ಆದ ಕಾರಣ ಒಂದು ನಾನ್ ವೆಜ್ ಇರಲಿ ಅಂತ ಮಾಡಿದ್ದೇನೆ. ಸೊ ಎಲ್ಲರೂ ತಿಂದು ರುಚಿ ಹೇಗುಂಟಂತ ಹೇಳಬೇಕು. ಥ್ಯಾಂಕ್ ಯು. ಈ ವರ್ಷದ ಒಂದು ವಿಶೇಷ ಕಾರ್ಯಕ್ರಮ. ಇದರಲ್ಲಿ ನಮ್ಮ ಎಲ್ಲ ಕುಟುಂಬದವರು ಪಾಲ್ಗೊಂಡು ಈ ಒಂದು ಸಂದರ್ಭವನ್ನು ನಾವು ಆಚರಿಸಿರುವುದು ಒಂದು ಭಾರಿ ಖುಷಿಯ ಸಂಗತಿ. ಅದರಂತೆ ಇದನ್ನು ವರ್ಷವೂ ನಾವು ಹೀಗೆ ಮುಂದುವರಿಸಿಕೊಂಡು ಹೋಗೋಣ. ಎಲ್ಲರೂ ಬಂದು ಈ ಒಂದು ಸಂದರ್ಭದಲ್ಲಿ ಇಲ್ಲಿ ಬರಬೇಕಾಗಿ ನಾವು ಕೇಳಿಕೊಳ್ತೇವೆ. ನಮಸ್ಕಾರ, ನನ್ನ ಹೆಸರು ರಾಮಗೋಪಾಲ್ ಅಂತ. ನಮ್ಮ ಅಕ್ಕನ ಒಂದು ಪ್ರೀತಿಯ ಕೊಡುಗೆಯಾಗಿ ನಾವೆಲ್ಲ ಎಲ್ಲ ಅಕ್ಕ ತಂಗಿರ ಮಕ್ಕಳ ಸೇರಿ ಒಂದು ಆಟಿಡೊಂದು ದಿನ ಅಂತ ಮಾಡ್ತಾ ಇದ್ದೇವೆ. ಅದರಲ್ಲಿ ಎಲ್ಲ ಫ್ಯಾಮಿಲಿಯವರು ಒಂದೊಂದು ಅಡುಗೆಯನ್ನು ಮಾಡಿ ತಂದಿದ್ದೇವೆ. ಹಾಗೆ ಅದನ್ನೆಲ್ಲ ರುಚಿ ನೋಡಿ ಟೇಸ್ಟ್ ಹೇಗುಂಟು ಅಂತ ಹೇಳಿ ಎಲ್ಲರೂ ಖುಷಿ ಪಡ್ತಾ ಇದ್ದಾರೆ. ಆದ್ದರಿಂದ ಈ ಒಂದು ಕಾರ್ಯಕ್ರಮವನ್ನು ಮುಂದೆ ಪ್ರತಿ ವರ್ಷ ಮಾಡುವ ಯೋಜನೆಯನ್ನು ನಾವು ಮುಂದುವರಿಸುವಂತ ಇದ್ದೇವೆ. ಆದ್ದರಿಂದ ಈ ಎಲ್ಲ ಒಂದು ಕ್ರೆಡಿಟ್ ನಮ್ಮ ದೊಡ್ಡ ಅಕ್ಕನಾದ ಸರೋಜಮ್ಮನಿಗೆ ಸಲ್ಲುತ್ತದೆ. ಹರೀಶ ಅವರ ಮಗ ಇದರ ಮುಂದಾಳತ್ವವನ್ನು ವಹಿಸಿದ್ದಾನೆ. ನಮ್ಮೆಲ್ಲ ಫ್ಯಾಮಿಲಿ ಎಲ್ಲ ಸೇರಿಕೊಂಡು ಇವತ್ತು ನಾಟಿಗೊಂದು ದಿನ ಅಂತ ಮಾಡಿದ್ದೇವೆ. ಅದು ಈ ಫಸ್ಟ್ ಈ ಸರ್ತಿ ಆದ ಕಾರಣ ಒಂದು ವರ್ಷ ನಾವು ಮುಂದುವರಿಸಿಕೊಂಡು ಹೋಗಬೇಕು. ಆದ ಕಾರಣ ಎಲ್ಲರಿಗೊಂದು ಖುಷಿ. ಸೊ ಈ ನೇಚರಿಂದ ನಾವು ಮಾಡಿದಂಥ ಒಂದು ಖಾದ್ಯಗಳು. ಸೊ ಇದು ಪನ್ಪತ್ರೆ ಆಗಲಿ, ಪತ್ರೊಡೆ ಆಗಲಿ, ಸೊ ಇದು ಚಟ್ಟೆ ಸೊಪ್ಪಿದು ಪಲ್ಯ ಆಗಲಿ,
ಹೇಳಿ ಮಾವ ಹೇಳಿ. ಆಷಾಢ ಮಾಸದ ಓ, ಸ್ಪೆಷಲ್ ಹಲಸಿನದು ಉಪ್ಪಿನ ಸೋಲೆ ಎಲ್ಲ ಸೊ ಮಣ್ಣಿ ಆಗ್ಲಿ ಸೊ ಎಲ್ಲ ಗಾರಿಗೆ ಆಗ್ಲಿ ಎಲ್ಲ ಇದು ಈ ನಮ್ಮ ಸಮಯದಲ್ಲಿ ಸಿಗುವಂಥದ್ದು. ಈ ಸಮಯದಲ್ಲಿ ಆಷಾಢ ಸಮಯದಲ್ಲಿ ಅಂತ ಮಾಡುವಂತ ಒಂದು ಖಾದ್ಯನ ನಾವು ಈ ಸಂದರ್ಭದಲ್ಲಿ ಎಲ್ಲರೂ ಸೇರಿ ನಾವೊಂದು ಆಚರಿಸ್ತಾ ಇದ್ದೇವೆ ಅಂತ ಹೇಳಿ ನಾವು ಅಕ್ಕ. ಹೇಳ್ಕೊಳ್ತೇವೆ. ಮಾಡಿದವರಿಗೆ ಧನ್ಯವಾದ.